दर्शितमेन तस्मै श्री गुरुवे नमः। ಶ್ರೀ ಕ್ಷೇತ್ರದ ಪುಣ್ಯ ಪುರುಷನಾದ ಸದ್ಗುರು ವಿಶ್ವಾರಾಧ್ಯ ಪಾದಕ್ಕೆ ನಿಮಿಡಿದು ಮೂರ್ತಿ ಸ್ವರೂಪವಾದ ಭಗವಂತ ತಾಯಿಯ ಪಾದಕ್ಕೆ ನಿಮಿಡಿದು ಈ ಕಾರ್ಯಕ್ರಮದ ಪುಣ್ಯ ಪುರುಷನಾದ ಶ್ರೀ ರೇಣುಕಾಚಾರ್ಯ ಅವರ ಪಾದಕ್ಕೆ ನಮಸ್ಕರಿಸುತ್ತ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಯಾದಗಿರಿ ಜಿಲ್ಲೆಯ ಪ್ರಸಿದ್ಧವಾದ ಲಕ್ಷ್ಮಿಯ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಶರಣಸ್ವಾಮಿ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಶರಣಸ್ವಾಮಿ ಗುರುಮೂರ್ತಿ ಶಿವಾಚಾರ್ಯ ಸಂಸ್ಥಾನ ಹಿರೇಮಠ ಕಳೆತೂರ್ ಅವರಿಗೂ ಶ್ರೀ ಸಿದ್ದರಾಮ ದೇವರು ಬ್ರಹ್ಮಾಂಡ ಕೌಲು ಗೀತಲ್ ಅವರಿಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಯಾದಗಿರಿ ಜಿಲ್ಲೆಯ ಜನಪ್ರಿಯ ಶಾಸಕರಾದ ಚಂದ್ರಲಿಂಗ ಪಾಟೀಲ್ ತುಮ್ಮೂರ್ ಅವರಿಗೂ ಯುವ ಮುಖಂಡರಾದ ಮಹೇಶ್ ರೆಡ್ಡಿ ಹುನ್ನಾಳ್ ಅವರಿಗೂ ಸುರೇಶ್ ಅಂಕಿಲಿ ತಹಸೀಲ್ದಾರ್ ಅವರಿಗೂ ಬಾಬುರಾವ್ ಕಾಳೂರ್ ಅವರಿಗೂ ವಿಶೇಷ ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥ ಶ್ರೀಮತಿ ಜ್ಯೋತಿಲತಾ ನಡಿಬೇಡ್ಮಠ ಅವರಿಗೂ ಶ್ರೀಮತಿ ಉತ್ತರಾದೇವಿ ಅವರಿಗೂ ಈ ಒಂದು ಸಮಾಜದ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸಂಘ ಸಂಸ್ಥೆಗಳಿಗೂ ಆಗಮಿಸಿರುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಶ್ವಾರಾಧ್ಯರು ಅನುಕೂಲದ ಉದ್ಧಾರಕರು. ಈ ಸಮಾಜವೇ ಏಕಮುಖವನಾಗಿ ಕೈಮಡಿಗಳು ಹೋಗುವಂತ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಇಂದು ರೇಣುಕಾಚಾರ್ಯ ಜಯಂತಿಯನ್ನು ತಾವುಗಳೆಲ್ಲರೂ ಕೂಡಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಬಂದು ಲಕ್ಷ್ಮೀಗುಡಿಯ ಆ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಏಕೆ ಒಂದು ಸಂಸ್ಕೃತಿ ಇಷ್ಟೊಂದು ಶ್ರೀಮಂತಿಕೆಗಳ ಕಾರಣ ಯಾಕೆ ಅಂತಂದ್ರೆ ಇಂಥ ಒಂದು ಮಹಾತ್ಮರ, ಇಂಥ ಒಂದು ಸಂತರು, ಮಹಾತ್ಮರು, ದೇವರುಗಳು ಈ ಜನ್ಮ ತಾಳಿದ್ದರಿಂದ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಶ್ರೀಮಂತಿಗೆ ಅವರ ಮುಖ್ಯ ಕಾರಣವಾಗಿದೆ. ರೇಣುಕಾಚಾರ್ಯರ ಒಂದು ಜನ್ಮ ಹೇಗೆ ಉತ್ತಮವಾಯ್ತಪ್ಪ ಅಂದ್ರೆ, ಯಾವಾಗ ಈ ಭೂಮಿ ಮೇಲೆ ಅನ್ಯಾಯ, ಕೆಟ್ಟ ಕೆಟ್ಟ ಪದ್ಧತಿಗಳು ಅವೆಲ್ಲ ಹುಟ್ಟುಕೊಂಡು ಆ ಒಂದು ಸಂದರ್ಭದಲ್ಲಿ ಬೇರೆ ರಾಜ್ಯದ ತೆಲಂಗಾಣದಲ್ಲಿ ಪಲ್ಲಿಪಾಕಿನ ಒಂದು ಸೋಮನಾಥ ಸೋಮೇಶ್ವರ ಒಂದು ದೇವಸ್ಥಾನದಲ್ಲಿ ಲಿಂಗ ರೂಪಿಯಾಗಿ ಒಂದು ಲಿಂಗೋತ್ಸವವಾಗಿ ನಮಗೆ ನಿಮಗೆ ಒಂದು ರೇಣುಕಾಚಾರ್ಯವರ ಒಂದು ಜನನ, ಆ ಒಂದು ಆಶ್ರಮವನ್ನು ನಾವು ನೋಡ್ಕೊಂತ ಆಗ್ಯದ. ರೇಣುಕಾಚಾರ್ಯರು ಒಂದು ಮಾತು ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ. ಅವ್ರು ಯಾವ ಜಾತಿನೂ ಜಯಘೋಷ ಮಾಡಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂದ್ರೆ ಈ ಭೂಮಿ ಮೇಲೆ ಬಂದಿರತಕ್ಕಂಥ ಮಾನವರು ಎಲ್ಲರೂ ಒಂದೇ, ಎಲ್ಲರೂ ಕೂಡಿ ಮಾನವ ಧರ್ಮಕ್ಕೆ ಜಯ ಮಾಡುವಂತ ಒಂದು ಉದ್ದೇಶ ಇಟ್ಟುಕೊಂಡು ಆ ಒಂದು ವಿಚಾರದಲ್ಲಿ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಘೋಷಣೆಯನ್ನು ಕೂಗಿದರು. ಅಂತ ಒಂದು ಶಕ್ತಿ, ಅಂತ ಒಂದು ವಿಚಾರ, ಆಚಾರ ಆ ಒಂದು ಅವ್ರ ಬಳಿ ಅಳವಡಿಕೆಯಾಗಿತ್ತು. ಇವತ್ತಿನ ಸಂದರ್ಭಗಳಲ್ಲಿ ಅವರು ಇವರು ಅನ್ನತಕ್ಕಂಥ ಒಂದು ಕೂಗಿಟ್ಕೊಂಡು ಬಹುಶಃ ಮಾಡಿ ಅವ್ರಿಗೆ ಮೊದಲೇ ಇದೆ ಗೊತ್ತಿತ್ತು ಏನೋ ಗೊತ್ತಿಲ್ಲ, ಮುಂದೆ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಪರಿಸ್ಥಿತಿ ಉದ್ಭವವಾಗುತ್ತಂತಕ್ಕಂಥ ವಿಚಾರ ಇಟ್ಟುಕೊಂಡ್ರು ಏನೋ ಗೊತ್ತಿಲ್ಲ. ಅವೆಲ್ಲ ವಿಚಾರಗಳು ಇಟ್ಕೊಂಡು ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಏನತಕ್ಕಂಥ ಘೋಷಣೆ ಅವರು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ರಲ್ಲ,
ಇದೇ ಅವರಲ್ಲಿ ಒಂದು ದೊಡ್ಡ ಗುಣ ಅನ್ನತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂದೇ ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಆ ಒಂದು ಜಯಂತಿಯನ್ನು ನಾವು ನೀವೆಲ್ಲ ಆಚರಿಸ್ಕೊಂಡು ಬಂದಂತಾಗಿದೆ. ಯಾಕೆ ಒಂದು ಜಯಂತಿ ಅಥವಾ ಯಾವುದೇ ಆಗಲೇ ಒಂದು ನಾವು ಯಾಕೆ ನೋಡಿ ನೆನಪಿಸ್ಕೊಳ್ತೀವಿ? ಸುಮಾರು ಜನ್ಮಗಳ ಈ ಭೂಮಿಯಲ್ಲಿ ತಾಳೆ ಹೋಗಿದ್ದಾವ, ಆದ್ರೆ ಶಾಶ್ವತವಾಗಿ ಉಳಿಬೇಕು, ಮುಂದೆ ಸಮಾಜಕ್ಕೆ ಒಂದು ಉದಾಹರಣೆ ಆಗಬೇಕು ಅಂತಕ್ಕಂಥ ಒಂದು ಜೀವನ ಶ್ರೀಮದ್ ರೇಣುಕಾಚಾರ್ಯರವರದಾಗಿತ್ತು. ಅವರು ಆಚಾರ ವಿಚಾರ ಈಗಿನ ಒಂದು ಸಮಾಜಕ್ಕೆ ಬಹಳ ಉದಾಹರಣೆಯಾಗಿದೆ ಅನ್ನತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಷಡಸಲಿ ಅಪ್ಪವರು ಆಗಮಿಸಬೇಕಾಗಿತ್ತು, ಆದ್ರೆ ರವಿವಾರದ ಕಾರಣ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅವರು ಹೋಗೋದಿಲ್ಲ. ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರವನ್ನು ದರ್ಶಕ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಕಾರಣ ಈ ಒಂದು ರವಿವಾರ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮವನ್ನು ಹೋಗುವುದಿಲ್ಲ. ಮುಂದಿನ ವರ್ಷ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಪಾಲ್ಗೊಂಡ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬರಗಾಂಶಕಾಯಿ ಅಪ್ಪವರು ಗಂಗಾಧರಪ್ಪ ಅವರು ಆ ಪರವರಿಗೆ ಆಯುಷ್ಯ ಆರೋಗ್ಯ ಕಾಪಾಡಿ ಅಂತಕ್ಕಂಥ ಒಂದು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.